ವೆಲ್ಕಮ್ ಟು ದ ವೈಶ್ವೇ ವ್ಲಾಗ್. ಇವತ್ತಿನ ವಿಡಿಯೋದಾಗ ಚಕ್ಲಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಚಕ್ಲಿ ಮಾಡೋಕ್ಕೆ 3 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಯಾವ ಗ್ಲಾಸಿಂದ ಅಕ್ಕಿ ಹಿಟ್ಟು ತೊಗೊಂಡಿನಲ್ಲ ಅದೇ ಗ್ಲಾಸಿಂದ 1 ಗ್ಲಾಸಷ್ಟು ಪುಟಾಣಿ ಹಿಟ್ಟು ತೊಗೋಬೇಕು. ಮತ್ತೊಂದು ಪಾತ್ರೆಗೆ ಒಂದು 3 ಗ್ಲಾಸಷ್ಟು ನೀರು, ಯಾವ ಗ್ಲಾಸಿಂದ ತೊಗೊಂಡು ಅಳತಿ ಅದೇ ಗ್ಲಾಸಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ, ಎಳ್ಳು, ಜೀರಿಗೆ ಪುಡಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಮುದ್ದೆ ಥರ ಕಲಿಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಎಣ್ಣೆನ ಕಾಯಿಸಿ ಹಿಟ್ಟು ಮೇಲೆ ಹಾಕೋಬೇಕು. ಹಿಂಗೆ ಹಾಕೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಆಗ್ತಾವೆ. ಮತ್ತು ನಾವು ಸ್ವಲ್ಪನೇ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಎಲ್ಲನೂ ಒಂದೇ ಸರಿ ಕಲಸಿಟ್ಕೋಬಾರ್ದು. ಇದು ಹಿಟ್ಟು ಹೆಂಗಿರ್ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಮೆತ್ತಗಾಗ್ಬಿಟ್ರೆ ಎಣ್ಣೆ ಹಿಡ್ಕೋತಾವೆ, ಹಾಗಾಗಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ರಿ. ಅದ್ರೊಳಗೆ ಒಂದು ಹಾಫ್ ಪಾರ್ಟ್ ಮಾಡಿಕೊಂಡು ಚಕ್ಲಿ ಮೇಕರ್ನಾಗ ಹಾಕಿ ರೌಂಡ್ ಶೇಪ್ ಒಳಗೆ ನಾವು ಒತ್ಕೋಬೇಕು. ಈಸಿಯಾಗಿನೇ ಬರ್ತಾವೆ ಇವು. ಲಾಸ್ಟ್ ಎಡ್ಜಸ್ ಏನಿರ್ತಾರೋ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಯಾಕಂದರೆ ಎಣ್ಣೆ ಒಳಗೆ ಹಾಕ್ಕೊಳ್ಳೋದ್ರಾಗ ಬಿಟ್ಕೊಂಡ್ಬಿಡ್ತಾವೆ. ಎಲ್ಲನೂ ಒತ್ತಿಟ್ಕೊಂಡು ಎಣ್ಣೆ ಒಳಗೆ ಹಾಕ್ಕೊಂಡು ಕರ್ಕೊಂಡ್ರೆ ಚಕ್ಲಿ ರೆಡಿ ಆಗ್ತಾವೆ. ಕರ್ದ ಐಟಮ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಹಂಗೆ ಎಲ್ಲರಿಗೂ ಇಷ್ಟ. ನಮಗೂ ಭಾಳನೇ ಇಷ್ಟ. ಈ ರೆಸಿಪಿನ ನನ್ನ ಮಗ ಇಷ್ಟಪಟ್ಟಿದ್ದ, ಅವನಿಗೋಸ್ಕರ ಈ ಚಕ್ಲಿ ಮಾಡಿ ನಾನು. ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಬಾಯ್ ಬಾಯ್.